ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾವಿಬ್ಬರಂತೂ ಸೂಪರು. ಚಾರ್ವಿ ಇವತ್ತೇನೋ ಬೇಕು ಅಂತ ಹಠ ಮಾಡ್ತಾ ಇದ್ದಾಳೆ. ಸುಳ್ಳು ಹೇಳ್ತಾ ಇದ್ದಾಳೆ, ಏನು ನಿಜ ಅಲ್ಲ. ಹಾಯ್ ಮಾಡು. ಅವಳಿಗೆ ಇದು ಬೇಕಂತೆ, ಲಿಫ್ಟ್ ಬಾಮ್ ಬೇಕಂತೆ. ಖಾಲಿ ಆಗದ ಅಂತೆ, ಲಿಫ್ಟ್ ಬಾಮ್ ಬೇಕು ಅಂತ ಆಡ್ತಾ ಇದ್ದಾಳೆ. ಆಡ್ತಾ ಇಲ್ಲ, ಕಣ್ಣಲ್ಲೇ ನೀರಿಲ್ಲ ನೋಡಿ. ಟೀ ಕಾಫಿ ಆಯಿತು ಫ್ರೆಂಡ್ಸ್ ಎಲ್ಲರದು? ನಮ್ದಂತೂ ಆಯಿತು. ನನ್ನ ಮಗಳಿಗೆ ಹಾಲು ಹಾಕ್ಕೊಟ್ಟಿದ್ದೆ, ಕುಡಿತಾ ಇಲ್ಲ. ಅಲ್ಲ ಇದೆ ಕೆಳಗೆ. ಇವಳು ಬೇಕಂತಾನೆ ಆಳ್ತಾ ಇದ್ದಾಳೆ. ಮಾಡ್ತಾ ಇದ್ದಾಳೆ. ಓಕೆ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನನ್ನ ಮಗಳು ಹಠ ಮಾಡಿ ಮಲ್ಕೊಂಡು ಇವಾಗ ಏನಿಲ್ಲ ಫ್ರೆಂಡ್ಸ್, ಬೇಗ ಅಡುಗೆ ಮಾಡಿಕೊಂಡು ಅವಳಿಗೆ ಚಪಾತಿ ಮಾಡ್ಕೊಡೋಣ ಅಂತ. ಮನೇಲೆ ಅವರಪ್ಪ ಮಗಳು ಚಪಾತಿ ಗಿರಾಕಿ ಒಳಗೆ ಅನ್ನ ಮಾಡೋಷ್ಟೆಲ್ಲ ತಿನ್ನಲ್ಲ. ಅದಕ್ಕೆ ಮೂಲಂಗಿ ಇತ್ತು, ಆಲ್ರೆಡಿ ಸಾಯುವಂಥ ಸ್ಥಿತಿಯಲ್ಲಿ ಅದೇ. ಅದಕ್ಕೆ ಒಂದು ಸ್ವಲ್ಪ ಪುನರ್ಜನ್ಮ ಕೊಡೋಣ ಅಂತ ಹೇಳ್ಬಿಟ್ಟು ಪಲ್ಯ ಮಾಡೋಣ ಅಂತ. ಪಲ್ಯ ಮಾಡಿಕೊಂಡ್ರೆ ಬೆಳಗ್ಗೆ ಏನಾದರೂ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಆಗುತ್ತೆ. ಹಸ್ಬೆಂಡ್ ಇಲ್ಲ, ಬೆಳಿಗ್ಗೆ ಚೆನ್ನೈಗೆ ಹೋದರು. ನನ್ನ ಹಸ್ಬೆಂಡಿಗೂ ಚೆನ್ನೈಗೂ ಏನೂ ಒಂಥರ ಗಂಡ ಹೆಂಡತಿ ಸಂಬಂಧ ಇದ್ದಂಗೆ. ಬೆಳಗ್ಗೆ ಬರ್ತಾರೆ, ಇಲ್ಲಾಂದರೆ ಸಂಜೆ ಬರ್ತಾರೆ, ವಾಪಸ್ ಮತ್ತೆ ಚೆನ್ನೈಗೆ ಹೋಗ್ತಾರೆ. ಏನು ಓಕೆ ಫ್ರೆಂಡ್ಸ್, ನಾನು ಬೇಗ ಪಲ್ಯ ಮಾಡೋಣ. ನನ್ನ ಮಕ್ಕಳಿಗೆ ಹೇಳೋದ್ರೊಳಗೆ ಅದು ಇವಾಗ ಸ್ವಲ್ಪ ನಿದ್ದೆ ಕಡಿಮೆ ಹೆಚ್ಚಾಗ್ಬಿಡುತ್ತೆ ಬೇಗ. ಯಾಕಂದರೆ ಇವತ್ತು ಫ್ಯಾನ್ ಎಲ್ಲ ಹಾಕಿಲ್ಲ ನಾನು. ಸೌಂಡು ಟಿ ವಿ ಸೌಂಡೆಲ್ಲ ಜಾಸ್ತಿನೇ ಹೋಗುತ್ತೆ ಅವಳಿಗೆ. ಸ್ವಲ್ಪ ಸೌಂಡ್ ಆದರೂ ಎದ್ಬಿಡ್ತಾಳೆ. ಕರೆಕ್ಟ್ ಪಲ್ಯಗೆಲ್ಲ ಮಾಡಿಬಿಟ್ಟು ಚಪಾತಿ ಮಾಡಿಬಿಟ್ಟು ಇಟ್ಸ್ಕೊಬಿಟ್ರೆ ಊಟ ಮಾಡಿಕೊಂಡು ಮತ್ತೆ ಮಲಗಿಸ್ಲಿಕ್ಕಾಗುತ್ತೆ. ಎಲ್ಲರೂ 12 ಗಂಟೆ ತನಕ ಆಟ ಕೂತ್ಕೊಂತಾರೆ. ನಾನು ಹೆಂಗಾದ್ರೂ ಮನಸ್ಬಿಡ್ತೀನ. ಅವರಪ್ಪ ಎದ್ಬಿಟ್ರೆ ಲೆಕ್ಕ ಹಚ್ಕೊಂಡು ಮೊಬೈಲ್ ಹಚ್ಕೊಂಡು ಮಲ್ಕೊ ಅಂತಾರೆ. ಅವ್ರು ಹೇಳಿ ಮತ್ತೆ ಕೇಳೋದಿಲ್ಲ. ಅವ್ರು ಸ್ವಲ್ಪ ಪ್ರಿಪೇರ್ ಆಗ್ತಾ ಇರ್ತಾರೆ. ಲೈಟ್ ಆನೆಲ್ಲ ಇರ್ತದೆ. ಲೈಟ್ ಆನ್ ಇತ್ತಂದ್ರೆ ಅವ್ರು ಮಲಗೋದೇ ಇಲ್ಲ. ಅದಕ್ಕೆ ನಾನು ಒಬ್ಬಳೇ ಇದ್ದರೆ ಅಲ್ಲಿ ದೆವ್ವ ಬಂತು, ಗುಮ್ಮ ಬಂತು, ಹಾಕಿ ಬಂತು, ಏನೇನೋ ಹೇಳಿಬಿಟ್ಟು ಅವ್ಳು ಮಲಗಿಸ್ಬಿಡ್ತೀನ. ಅದಕ್ಕೆ ಇವಾಗ ಬೇಗ ಮಾಡ್ಕೊಂಡ್ಬಿಡ್ತೀನಿ ಅವ್ರಿಗೂ ಫ್ರೆಂಡ್ಸ್. ಬೇಗ ಪಲ್ಯ ಮಾಡಿ ಚಪಾತಿ ಮಾಡಿ ಅವಳಿಗೆ ಊಟ ಮಾಡಿಸಿ ನಾನು ಊಟ ಮಾಡಿ ಮಲ್ಬೋದು. ಮತ್ತು ಫ್ರೆಂಡ್ಸ್ ಬೇಗ ಪಲ್ಯ ರೆಡಿ ಎಲ್ಲ ಕಟ್ ಮಾಡ್ಕೊತೀನಿ. ಅಂತ ಬಾಯ್. ನೋಡಿ ಫ್ರೆಂಡ್ಸ್, ಚಾರು ಮಲ್ಕೊಂಡಾಳೆ ಅಂತ ಹೇಳೋದ್ರೊಳಗೆ ಚಾರು ಎದ್ಕೊ ಬಂದಾಳೆ. ತಾಯಿ ಇಲ್ಲ ಅದ್ರಲ್ಲಿ ಹಾಕಿ ವಿಡಿಯೋ ಮಾಡಬಾರ್ದಂತೆ, ಕೈಯಲ್ಲಿ ಹಿಡ್ಕೊ ವಿಡಿಯೋ ಮಾಡಬೇಕಂತೆ. ನೋಡಿ ಫ್ರೆಂಡ್ಸ್, ನನ್ನ ಮಗಳು ಎಷ್ಟು ಕಾಟ ಕೊಡ್ತಾಳೆ. ಇದನ್ನು ಅಮೆಝಾನಲ್ಲಿ ಎಷ್ಟು 2,500 ಏನೋ ಕೊಟ್ಟು ತಗೊಬಂದಿದ್ದಾರೆ. ಇವಾಗ ಇದನ್ನು ಯೂಸ್ ಮಾಡಬಾರ್ದಂತೆ. ಅವರಪ್ಪ ನಾನು ದುಡ್ಡು ಕೊಟ್ಟಿದ್ದೀನಿ, ನೀನು ವಿಡಿಯೋ ಮಾಡ್ತಾ ಇಲ್ವಾ, ಹಾಗೆ ಹಿಂಗೆ ಕೇಳ್ತಾರೆ. ಇವಳು ನೋಡಿದ್ರೆ ಹಿಂಗೆ ಅಂತಾಳೆ. ಇದ್ರೊಳಗೆ ಹಾಕಿ ವಿಡಿಯೋ ಮಾಡಬಾರ್ದಂತೆ. ಏನು ಕಾಟ ಕೊಡ್ತಾಳೋ. ಇದು ಹಾಕಿ ವಿಡಿಯೋ ಮಾಡಿದ ತಕ್ಷಣ ಅಳ್ತಾಳೆ. ಕೈಯಲ್ಲಿ ಹಿಡ್ಕೊ ವಿಡಿಯೋ ಮಾಡ್ಲಿಕ್ಕಾಗಲ್ಲ. ಇವಳು ಕೈಯಲ್ಲಿ ಹಿಡ್ಕೊಳ್ಳೋದು ಬೇಡ ಅಂತ. ನೋಡಿ ಅಲ್ಲಿ ಹಾಕ್ಬಾರ್ದಂತೆ. ಹಾಯ್ ಮಾಡು. ಹೇಳು ಮಗ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ ಬೇಗ. ಓಕೆ ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಎಲ್ಲೂ ಸಬ್ಸ್ಕ್ರೈಬ್ ಮಾಡಿ. ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮ್ಮ ಪ್ರತಿಯೊಂದು ಲೈಕು ಕಮೆಂಟ್ಸು ಎಲ್ಲ ಇಂಪಾರ್ಟೆಂಟು. ಮತ್ತೆ ನನ್ನ ವಿಡಿಯೋ ಮಾಡಲಿಕ್ಕೆ ನನಗೆ ಸಪೋರ್ಟ್ ಸಿಕ್ದಂಗೆ ಆಗುತ್ತೆ. ಸೊ ಅದಕ್ಕೆ ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ನನ್ನ ಮಗಳು ಇವಾಗ ಎದ್ದಿದ್ದಾಳ, ಮೂಡ್ ಸರಿಯಲ್ಲ, ಅದಕ್ಕೆ ಹಿಂಗೆಲ್ಲ ಮಾಡ್ತಾಳೆ. ಫ್ರೆಂಡ್ಸ್ ಬೇಕಂತಾನೆ ಹಿಂಗೆ ಅಳ್ತಾಳೆ ನೋಡಿ. ಬೇಜಾರ ಬಿಡತ್ತೆ ಕಾಲದಲ್ಲಿ. ಫ್ರೆಂಡ್ಸ್ ಮೂಲಂಗಿ ಪಲ್ಯ ಮಾಡ್ತಾ ಇದ್ದೀನಿ. ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ, ಕಡಲೆಬೇಳೆ ಹಾಕಿದ್ದೀನಿ ಫ್ರೆಂಡ್ಸ್. ಇವಾಗ ಈರುಳ್ಳಿ ಹಾಕಬೇಕು, ಫ್ರೈ ಮಾಡ್ಕೊಳ್ಳೋದು. ನೀಟಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಂಡು ಸಾಕು. ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಮಾಡ್ತೀನಿ. ಇವಾಗ ಜೀರಿಗೆ ಹಾಕೊಂಡಿದ್ದೀನಿ ಸರ್. ಎಲ್ಲ ಮಿಕ್ಸ್ ಮಾಡ್ಕೊಂಡು ಈ ಥರ ಕಲರ್ ಚೇಂಜ್ ಆದಮೇಲೆ ಮೂಲಂಗಿ ಸ್ವಲ್ಪ ರಸನ ಹಿಂಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರ ಅನ್ಸುತ್ತೆ, ತಿನ್ನಲ್ಲ ನನ್ನ ಮಗಳು, ನನ್ನ ಹಸ್ಬೆಂಡು.
ಅದಕ್ಕೆ ನಾನು ಸ್ವಲ್ಪ ಈ ಥರ ರಸ ಎಲ್ಲ ಹಿಂಡ್ಬಿಟ್ಟು ಹಾಕೊಳ್ತೀನಿ ಸರ್. ಒಂದ್ಸಲ ಈ ಥರ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು ಸ್ಪೂನಷ್ಟು ಒಂದು ಕಾಲು ಸ್ಪೂನಷ್ಟು ಉಪ್ಪು, ಒಂದು ಕಾಲು ಚಮಚದಷ್ಟು ಅರಿಶಿನ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಫ್ರೆಂಡ್ಸ್ ಚಪಾತಿ ಮಾಡೋಣ. ನನ್ನ ಮಗಳು ಉಪ್ಪು ಅಂತ ಇದ್ದಾಳೆ ಫೋನಿಗೋಸ್ಕರ, ನೋಡಿ ಅವಳ ಮುಖ ನೋಡಿ. ಓಕೆ ಫ್ರೆಂಡ್ಸ್, ಚಪಾತಿ ಮಾಡೋಣ. ನನ್ನ ಮಗಳು ಚಪಾತಿ ಮಾಡ್ತಾಳಂತೆ. ನಿಂಗೊಂದು ಬೇರೆ ಕೋಲ್ ಕೊಡ್ಲಾ? ನೀ ಏನು ಚಪಾತಿ ಮಾಡ್ತೆ? ಇದು ಮಾಡುವ? ಹಾಂ, ಇದ್ರ ಮೇಲೆ ಮಾಡು. ಬೇಡವಾ? ಇದ್ರ ಮೇಲೆ ಮಾಡುವ. ಇಲ್ಲಿ ಮಾಡು. ಎಲ್ಲಿ ಮಾಡ್ತೀಯ? ಇಲ್ಲಿ ಮಾಡ್ತೀಯ? ನಾ ಇಲ್ಲಿ ಮಾಡಲಿ? ಆಯ್ತು, ನೀನು ಕೊಟ್ಟು ಈಗ ಕೊಟ್ಟು. ಫ್ರೆಂಡ್ಸ್, ನಾನು ಚಪಾತಿನ ಇಲ್ಲಿ ಮಾಡ್ತೀನಿ. ಅವಳು ಮುಟ್ಟುಕೋದಾಳ್ತಾಳೆ. ಹಾಕೋಬೇಕು. ಸರಿ ಮಾಡಿ ಇಡಪ್ಪ. ಮಾಡು. ಇದ್ರ ಮೇಲೆ ಜಾಡ್ತಾನೆ ಇಲ್ಲ ಫ್ರೆಂಡ್ಸ್. ನನ್ನ ಹಳೆ ರೂಮಲ್ಲಿ ಇದೇ ಥರ ಗ್ಯಾಸ್ ಕಟ್ಟೆ ಮೇಲೆ ಮಾಡೋದಾಗಿತ್ತು. ಇಲ್ಲಿ ನಾನು ಯಾವತ್ತೂ ಮಾಡಿಲ್ಲ. ಇವತ್ತು ನನ್ನ ಮಗಳು ಈ ಥರ ಹಠ ಮಾಡೋದಕ್ಕೆ ಚಪಾತಿ ಇದರಲ್ಲೇ ಮಾಡಬೇಕು. ಆದ್ರೆ ಚೆನ್ನಾಗಿ ಬರುತ್ತೆ ನೋಡಿ. ಮಾಡಿ ಪಲ್ಯ ಸೇಮ್ ಟು ಸೇಮ್ ಕ್ಯಾಬೇಜ್ ಪಲ್ಯ ಆದಂಗೆ ಆಗುತ್ತೆ. ಟೇಸ್ಟ್ ಪ್ರತಿಯೊಂದು ಕ್ಯಾಬೇಜಾಗಿ ಅನಿಸುತ್ತೆ, ಅಷ್ಟು ಇದಿರುತ್ತೆ. ನಾನು ತುಂಬ ಸಲ ಮಾಡ್ಕೊಟ್ಟೆ. ನನ್ನ ಹಸ್ಬೆಂಡ್ ಸ್ಟಾರ್ಟಿಂಗಲ್ಲಿ ಬೈತು ಅಂತ ಅನ್ಕೊಂಡೆ, ಬಟ್ ಅವರು ಇಷ್ಟಪಟ್ಟು ತಿಂದರು. ಬಟ್ ಒಂದಿನ ಹೇಳಿದ್ರು ಖಾರ ಇದೆ ಅಂತ. ಅವತ್ತಿನಿಂದ ಸ್ವಲ್ಪ ರಸ ಎಲ್ಲ ಹಿಂಡ್ಬಿಟ್ಟು ಮಾಡ್ತೇನೆ. ನೀರಲ್ಲ ಏನು ಹಾಕಲ್ಲ, ನೀರು ಬಿಡತ್ತಲ್ಲ. ನನ್ನ ಮಗಳು ನೋಡಿ ಹಿಟ್ಟು ತಿನ್ನೋದು, ಗೋಧಿ ಹಿಟ್ಟು ತಿಂತಾಳೆ. ಅವರಪ್ಪ ಕಲ್ಸ್ಕೊಟ್ಟು ಹಿಟ್ಟು ತಿನ್ನೋದು. ಅವ್ರು ಚಿಕ್ಕವಳಿದ್ದಾಗ ನಾನು ಚಪಾತಿ ಮಾಡ್ತಿದ್ದಾಗ ಎತ್ಕೊಂಡು ಹಠ ಮಾಡ್ತಿದ್ಲು. ನಂಗೆ ಎತ್ಕೊಂಡು ಚಪಾತಿ ಮಾಡೋಕ್ಕಾಗೋದಿಲ್ಲಾಗಿತ್ತು. ಆವಾಗ ಅವರಪ್ಪ ಏನು ಮಾಡಿದಾರೆ ಅಂದರೆ ಹಿಟ್ಟು ಕೊಟ್ಟು ಆಟ ಆಡೋಂತ ಕೊಡ್ತಿದ್ರು. ಇವಳು ಏನು ಮಾಡಿದಾರೆ ಅಂದರೆ ತಗೊಂಡು ತಿಂದು ಕಲ್ತ್ಕೊಬಿಟ್ಟಿದ್ದಾಳೆ. ಅದು ಚಪಾತಿ ಹಿಟ್ಕೊಂಡ್ರೆ ಸಾಕು ತಿಂತಾಳೆ. ಫ್ರೆಂಡ್ಸ್, ಪಲ್ಯ ರೆಡಿ. ಚೆನ್ನಾಗಿರುತ್ತೆ ನೋಡಿ. ಪಲ್ಯ ರೆಡಿ ಆಯಿತು. ಚಪಾತಿ ಮಾಡೋದು, ತಿನ್ನೋದು ಅಷ್ಟೇ ಫ್ರೆಂಡ್ಸ್. ಪಲ್ಯ ರೆಡಿ ಆಯಿತು. ಚೆನ್ನಾಗಿ ನೀವು ಫ್ರೆಂಡ್ ಹೇಳಿ ಫ್ರೆಂಡ್ ಅಂತಲೇ ಬಂದೋದಕ್ಕೆ ಮಾತಬೇಕು. ಪಲ್ಯ ರೆಡಿ ಆಯಿತು. ಅವ್ರ ಚಪಾತಿ ಆಯ್ತು. ಚಪಾತಿ ಮಾಡಾಯಿತು. ನಮ್ಮ ಮಕ್ಕಳು ನೋಡಿ ಹಿಟ್ಟು ತಿನ್ನೋದು ನೋಡಿ. ನಿಮ್ಮನೆ ಮಕ್ಕಳು, ನನ್ನ ಅಕ್ಕನ ಮಕ್ಕಳು ಹಿಟ್ಟು ತಿಂತಿದ್ದು. ನಮ್ಮ ಅಮ್ಮಂಗೆ ಹೇಳಿದ್ರೆ ಮಕ್ಕಳು ತಿಂತಾರೆ ಅಂತ ನಮ್ಮ ಅಕ್ಕನ ಮಕ್ಕಳು ತಿಂತಿದ್ಲ ಅಂತ ಚಪಾತಿ ಮಾಡ್ಬೇಕಾದ್ರೆ. ಟೊಮೆಟೊ ಹಣ್ಣು, ಇಡೀ ಟೊಮೆಟೊ ಹಣ್ಣು ಕೊಟ್ಟರೆ ತಿನ್ನಲ್ಲ. ನಾವು ಕಟ್ ಮಾಡಿ ಇಟ್ಕೊಂಡು ತಿನ್ನಲ್ಲ ಅಡುಗೆ ಮಾಡೋಕ್ಕೆ ಅಂತ ಅಷ್ಟು ಖಾಲಿ ಮಾಡ್ತಾರೆ. ತಿರ್ಬೇಡ, ಅದು ಹಬ್ಬ ಹೋಗ್ತದೆ ಮೇಲೆ. ಇಷ್ಟೊತ್ತಿಗೆ ಅಡುಗೆ ಆಗೋಗ್ತಿತ್ತು. ನನ್ನ ಮಗಳು ಎತ್ಕೊಬಿಟ್ಲ. ಕೆಳಗೆ ಮಲ್ಕೊಂಡೆ ಎಲ್ಲ ಆಗಿತ್ತು, ಮೈ ಮೇಲೆ ಮಲ್ಕೊಂಡಿದ್ದು. ಯಾಕೆ ಬೇರೆ ಇಟ್ಬೇಕೇನ ಈಗ? ಟೇಸ್ಟ್ ಅದೆಲ್ಲ ಆಮೇಲೆ ಬರ್ಸೋಣ ಬಿಡು. ಒಂಚೂರು ಹಾಕಿ ಒಂಚೂರು ಖಾರ ಹಾಕೊಟ್ರೆ ಅವಳಿಗೆ ಅದೇ ತಿನ್ಕೊಳ್ತಾರೆ. ನೋಡಿ ಒಂದು ಹಾಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಅಯ್ಯೋ ಫ್ರೆಂಡ್ಸ್ ಅನ್ನೋದನ್ನ ಬಿಡ್ಬೇಕು. ನಾವು ಕೊಟ್ಟವಳು ತಿಂತ ಕುತ್ಕೊಂಡೋಡ ನಾವು ಕೆಲಸ ಮಾಡ್ಕೊಳಕ್ಕಾಗುತ್ತೆ. ಏನು ಕೀಟ್ಲೆ ಮಾಡ್ತಾಳಪ್ಪ ಹುಡುಗಿ.
ನನ್ನ ಮಗಂದು ಗೀಟ್ಲೆ ತಡ್ಕೊಳಕ್ಕಾಗ್ತಿಲ್ಲ ಫ್ರೆಂಡ್ಸ್. ಯಾರು ಬಂದು ಕರ್ಕೊಂಡು ಹೋಗ್ರಿ ಒಂದು 4 ದಿನ. ಬೇಡ ನೀವು ಹೋಗು ನೀನು. ಅವ್ಳು ಮೂತಿ ನೋಡಿ, ಮೂತಿ ಚೆನ್ನಾಗಿದೆಯಾ? ಖಾರ ನೋಡ್ರಿ ಹೆಂಗಿದ್ದಾಳೆ ಹುಡುಗಿ. ಗ್ಲಾಸಲ್ಲಿ ಸ್ವಲ್ಪ ನೀರು ತೆಗ್ದಿಟ್ಟಿದೆ, ಅದನ್ನ ಚೊಲ್ಲಿ ಹೊಸ ನೀರು ಕೊಡು ಅಂತಾಳೆ. ಇಷ್ಟು ಹೊಡಿತಾರೆ, ಇಷ್ಟು ಬರೀ ಅಂತ ಇದು. ಒಂಚೂರು ಚಪಾತಿ ಫ್ರೆಂಡ್ಸ್ ಹೆಂಗೆ ಮಾಡ್ತಾರೆ ನೋಡಿ, ಹೆಂಗೆ ಮಾಡ್ತಾರೆ ನೋ. ಅದು ಊಟ ಮಾಡುತ್ತೆ, ಅಕ್ಷಿ ಮಾಡ್ತಾರೆ, ನೀರು ತೆಗೆದು ಹಿಂಗೆ ಮಾಡ್ತಾರೆ. ಅವಳು ಬೇಕಂತ ಅಕ್ಷಿ ಮಾಡ್ಕೊಂಡು ಹಿಂಗೆ ನೀರು ಹಾಕೊಂತಿದ್ದಾರೆ ನಮ್ಮ. ಅವರೆಲ್ಲ ನಗಾಡ್ತಾರ ಮೇಲೆ ಚಾ ಬಿಸಿ ಅಂತಾರೆ. ನೋಡು, ಒಂದು ಪಾತ್ರ, ಒಂದು ಹೊರೆ ಪಾತ್ರ ಇದೆ. ಎಷ್ಟೇ ಕೋಪ ಇರಲಿ, ಅವಳದು ನಗು ನೋಡಿದ ತಕ್ಷಣ ಕೋಪನೇ ಹೋಗ್ಬಿಡುತ್ತೆ ಫ್ರೆಂಡ್ಸ್. ನನ್ನ ಮಗಳಿಗೆ ಊಟ ಮಾಡಿಸ್ತೇನೆ. ಅಲ್ಲೇ ಹೇಗಾಗಿದೆ ಗೊತ್ತಿಲ್ಲ, ಟೇಸ್ಟ್ ಎಲ್ಲ ಮಾಡಿಲ್ಲ. ಟೇಸ್ಟೇ ಮಾಡೋದಲ್ಲ, ಕಡಿಮೆ. ನಾವು ಎಷ್ಟು ಊಟ ಮಾಡು ಮೊದಲನೇ ಪಲ್ಯ ಚೆನ್ನಾಗಿ. ನಾನು ಖಾರ ಜಾಸ್ತಿ ಮಾಡೋದು ಫ್ರೆಂಡ್ಸ್. ಇವಳು ತಿನ್ನಲ್ಲ, ಇವಳನ್ನು ತಿನ್ಸಲ್ಲರಿಗೆ ಇದಾಗುತ್ತೆ. ಓಕೆ, ನಾವು ಬೇಗ ಊಟ ಮಾಡ್ಕೊಬರ್ತೇನೆ. ನೋಡಿ ತಿನ್ನಿಸಿ ನಾವು ವಿಡಿಯೋ ಮಾಡ್ಕೊಂತ ನಾನು ತಿನ್ನಲ್ಲ. ಈಗ ಟೈಮೇ ಆಗೋದು ಆಲ್ರೆಡಿ 9:40 ಆಯಿತು. ಊಟ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಊಟ ಅಂತಾಯಿತು, ನನ್ನ ಮಗಳು ಊಟನೂ ಮಾಡಿಸಾಯಿತು. ಒಂದಿಷ್ಟು ಪಾತ್ರೆ ಇತ್ತು, ಪಾತ್ರೆ ಅಂತೂ ತೊಳೆದಾಯಿತು. ಕಸಲ ತಗೊಬರೋಕೆ ಹಾಕಿ ಇವಾಗ ಮಲ್ಕೋಬೇಕು. ಅವಳನ್ನು ಮಲಗಿಸ್ಬೇಕು, ನಾನು ಮಲ್ಕೋಬೇಕು. ಏನು ಅಂದರೆ ನೋಡಿ, ಮುಖದ ಮೇಲೆ ಹೆಂಗೆ ಮೂಗು ಮೇಲೆ ಹೆಂಗೆ ಎದ್ದಿದೆ ಅಂತ. ಇದೇ ನೋವಿಲ್ಲ, ಸ್ವಲ್ಪ ನೋವಿದೆ, ಇದು ತುಂಬ ನೋವಿತ್ತು ಫ್ರೆಂಡ್ಸ್. ಏನು ಅಂದರೆ ಮತ್ತೇನಿಲ್ಲ ಫ್ರೆಂಡ್ಸ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಎಲ್ಲರೂ ಬೇಗ ಸಬ್ಸ್ಕ್ರೈಬ್, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ನೀವು ಸಬ್ಸ್ಕ್ರೈಬ್ ಆದರೆ ನಂಗೆ ಒಳ್ಳೊಳ್ಳೆ ವೀಡಿಯೋಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲ ಅಂದರೆ ಇಂಟ್ರೆಸ್ಟೇ ಬರೋಲ್ಲ. ಅದಕ್ಕೆ ಬೇಗ ಸಬ್ಸ್ಕ್ರೈಬ್ ಆಗಿ. ಓಕೆ ಫ್ರೆಂಡ್ಸ್, ಇನ್ನೇನು ಮಲಗಿಸ್ತೀನಿ ಇವಳನ್ನ. ಕುತ್ಕೊಳ್ಳಿಕ್ಕಾಗಲೇ. ಟಾಟಾ ಮಾಡು, ಗುಡ್ ನೈಟ್. ನಾಳೆ ಬರ್ತೀನಿ. ಎಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಬಾಯ್. ಓಕೆ ಬಾಯ್ ಫ್ರೆಂಡ್ಸ್. ನಾಳೆ ಬೇರೆ ವಿಡಿಯೋ ತೊಗೊಂಡು ಬರ್ತೀನಿ. ವಿಡಿಯೋ ತೊಗೊಂಡು ಬರಲ್ಲ, ವಿಡಿಯೋ ಮಾಡ್ಕೊಂಡು ಬರ್ತೀನಿ. ವಿಡಿಯೋನೆಲ್ಲ ಸ್ಟಾಪ್ ಮಾಡ್ತೀನಿ. ಬಾಯ್.